ಓಂ ಗುರುಭ್ಯೋ ನಮಃ. ಹೊಸ ವರ್ಷದ ಶುಭಾಶಯಗಳು. ಈಗ ಋಷಭ ರಾಶಿ, ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿ ಋಷಭ ರಾಶಿ, ಅಧಿಪತಿ ಶುಕ್ರ. ಇಲ್ಲಿ ಕೃತಿಕ ನಕ್ಷತ್ರ 3 ಪಾದ, ಮತ್ತೆ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ 2 ಪಾದ, ಹೀಗೆ 9 ಪಾದಗಳು ಈ ಒಂದು ರಾಶಿಗೆ ಬರುತ್ತೆ. ಇದಕ್ಕೆ ಈಗ ತಕ್ಷಣಕ್ಕೆ 3 ತಿಂಗಳು ಗುರುಬಲ ಬಹಳ ಚೆನ್ನಾಗಿದೆ. ಆಲ್ರೆಡಿ 9 ತಿಂಗಳಿಂದ ಚೆನ್ನಾಗೂ ಇದೆ. ಆದರೆ ಅವರ ಕರ್ಮಾನುಸಾರ ಫಲಗಳನ್ನು ಕೊಟ್ಟಿರುತ್ತೆ. ಅವರು ಯಾವ್ಯಾವ ಕೆಲಸ ಮಾಡ್ತಾರೆ, ಯಾವ್ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಮಾತ್ರ ದುಡಿತಿದ್ದಾರೆ, ಎಷ್ಟು ಶ್ರಮವಹಿಸಿದ್ದಾರೆ, ಎಷ್ಟು ಶ್ರದ್ಧಾ ಭಕ್ತಿ ಇದೆ ಅವರಿಗೆ ಅನ್ನೋದ್ರ ಮೇಲೆ ಗುರು ನಿಜವಾಗ್ಲೂ ಅವರಿಗೆ ಒಳ್ಳೆಯದನ್ನ ಮಾಡಿರ್ತಾರೆ. ಮತ್ತೆ ಶನಿಯೂ ಸಹ ಲಾಭಸ್ಥಾನದಿದೆ. ಅಂದ್ರೆ ನಿಜವಾಗ್ಲೂ ಯೂನಿವರ್ಸಲ್ ಆಗಿ ಋಷಭ ರಾಶಿಗೆ ಲಾಭದಲ್ಲಿ ಶನಿ, ಧನಸ್ಥಾನದಲ್ಲಿ ಗುರು, ಎರಡೂ ಶುಭಗ್ರಹಗಳು ಶುಭವನ್ನೇ ಕೊಡೋ ಒಂದು ಮಟ್ಟದಲ್ಲಿ ಇವತ್ತು ಈ ಋಷಭ ರಾಶಿ ಇದೆ. ಯಾಕಂದ್ರೆ ಜ್ಯೋತಿಷ್ ಶಾಸ್ತ್ರ ಉಲ್ಲೇಖ ಅದೇ ಇದೆ. ಸಂಸ್ಕೃತಲ್ಲೇ ಹೇಳ್ತಾರೆ, ಲಾಭದಲ್ಲಿ ಶನಿ ಇದ್ದಷ್ಟು ಫಲವನ್ನು ಕೊಡಬೇಕು ಎಲ್ಲಾ ಗ್ರಹಗಳನ್ನು ಅರ್ಥದಲ್ಲಿ ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ. ಹಂಗೆ ಲಾಭದಲ್ಲಿ ಶನಿ ಇದೆ. ಅದರಲ್ಲೂ ಈಗ ಉಗಾದಿ ಹಬ್ಬದ ಪರ್ವದಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಲಾಭಸ್ಥಾನದಲ್ಲಿ ರವಿ ಇದೆ, ಸರ್ಕಾರಿ ಕೆಲಸಗಳಾಗುತ್ತೆ, ಚಂದ್ರ ಇದ್ದಾನೆ, ಮತ್ತೆ ಅಮಾವಾಸ್ಯೆ ದೋಷ ಅನ್ನೋದಕ್ಕಿಂತ ಶುಭ ಅವರಿಗೆ. ಮತ್ತೆ ಶುಕ್ರ ಉಚ್ಚ ಸ್ಥಾನದಲ್ಲಿ, ಲಗ್ನಾಧಿಪತಿ ಅಲ್ಲೇ, ರಾಶಾಧಿಪತಿ ಅಲ್ಲೇ ಇರೋ ಅರ್ಥ ಅದು. ಮತ್ತೆ ಶನಿ, ಈ 4 ಗ್ರಹಗಳು ಒಳ್ಳೆ ಯೋಗವನ್ನ ಕೊಡ್ತವೆ ಅಂತ ಖಂಡಿತ ಹೇಳ್ಬೋದು. ಇನ್ನ 2ನೇ ಮನೆಯಲ್ಲಿ ಗುರು, ಅಂದ್ರೆ 5 ಗ್ರಹಗಳು ಶುಭವಾಗಿವೆ. ಇನ್ನು ಮತ್ತು ಉಳಿದ ಗ್ರಹಗಳು ಲಾಭ ಅಂದ್ರೆ ದಶಮದಲ್ಲಿದ್ದಾವೆ. ಅಂದ್ರೆ ಔಟ್ ಅಂಡ್ ಔಟ್ ಒಟ್ಟಾರೆಯಾಗಿ ಹೇಳೋದಾದ್ರೆ ಋಷಭ ರಾಶಿಗೆ 100ಕ್ಕೆ 95% ಶುಭ ಫಲಗಳು ಇದೆ. ಇವರು ನಿಜವಾಗಲೂ ಯಾವುದೇ ಆರಾಧನೆ, ಜಪ, ತಪ ಏನು ಮಾಡ್ಬೇಕಾದ ಅಗತ್ಯ ಇಲ್ಲ. ಆದರೆ ಕ್ರಮೇಣ ಗ್ರಹಗತಿಗಳು ಕೆಟ್ಟಾಗ ಎಲ್ಲವನ್ನೂ ಮಾಡಬೇಕಾಗುತ್ತೆ. ಪ್ರಪಂಚದಲ್ಲಿ ಇರತಕ್ಕಂಥ 750 ಕೋಟಿ ಜನ 12 ರಾಶಿಗಳಲ್ಲಿ ಬರೋದ್ರಿಂದ ಯಾರಿಗೆ ಗುರುಬಲ ಇದೆ ಅವ್ರು ಚೆನ್ನಾಗಿರ್ತಾರೆ, ಶನಿ ಬಲ ಇದೆ ಅವ್ರು ಚೆನ್ನಾಗಿರ್ತಾರೆ. ಈ 2 ಬಲಗಳಿಲ್ಲದಾಗ ಜೀವನ ಅಸ್ತವ್ಯಸ್ತವಾಗಿರುತ್ತೆ. ಸಾಮಾನ್ಯವಾಗಿ ಪಾಪಗ್ರಹಗಳು 3, 6, 11 ಒಳ್ಳೆ ಲಾಭವನ್ನು ಕೊಡ್ತವೆ ಅಂತ ಹೇಳಿದೆ. ಇವರಿಗೆ ಲಾಭಸ್ಥಾನದಲ್ಲಿ ಪಾಪಗ್ರಹಗಳೇ ಹೆಚ್ಚಾಗಿವೆ. ಇನ್ನು ಶುಭ ಸ್ಥಾನದಲ್ಲಿ ಶುಭ ಗ್ರಹನೇ ಇದೆ. ಆದ್ರಿಂದ ಒಟ್ಟಾರೆ ಋಷಭ ರಾಶಿಯವರಿಗೆ ಶುಕ್ರ ಆಧಿಪತ್ಯವನ್ನು ವಹಿಸಿದ್ರು ಸಹ ಶುಕ್ರ ಲಾಭದಲ್ಲಿ ಇರೋದ್ರಿಂದ ಇವರಿಗೆ ಒಳ್ಳೆ ಯೋಗ ಇದೆ. ಈಗ ಸಮಯ ಚೆನ್ನಾಗಿದೆ. ಜೂನ್ ನಂತರ ಆಮೇಲೆ ಮಾತಾಡೋಣ. ಯಾಕೆಂದ್ರೆ ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲೋ ಮಾಮ ಅಂತ ಅಪಶಕನವನ್ನ ನುಡಿಬೇಕಾದ ಅಗತ್ಯ ಇಲ್ಲ. ಜ್ಯೋತಿಷ್ಯವನ್ನ ತನ್ನ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೇಕೆ ವಿನಃ ಬೇರೆ ಬೇರೆ ಹೇಳ್ಬೇಕಾದ ಅಗತ್ಯ ಬರಲ್ಲ. ಅದರಿಂದ ನಿಜವಾಗ್ಲೂ ಋಷಭ ರಾಶಿಗೆ ಸಮಯ ಬಹಳ ಚೆನ್ನಾಗಿದೆ ಅಂತ ಖಂಡಿತ ಹೇಳ್ಬೋದು. ವೃಷಭ ರಾಶಿಗೆ ಈಗಾಗಲೇ ಗುರುಗಳು ಹೇಳಿದ್ದಾಗ ಶನಿ ಆಲ್ರೆಡಿ 1 ವರ್ಷದಿಂದ ಶನಿ ಯೋಗಕಾರಕನಾಗಿ ಯೋಗ ಕೊಡ್ತಿದ್ದಾನೆ. ಈಗಾಗಲೇ 6 ತಿಂಗಳಿಂದ 9 ತಿಂಗಳಿಂದ ಸತತವಾಗಿ ಗುರುಬಲ ಕೂಡ ಇದೆ. ಮದುವೆ ಆಗದೆ ಇರೋರಿಗೆಲ್ಲ ಕೂಡ ಮದುವೆ ಯೋಗ ಕೂಡಿ ಬಂದಿರುತ್ತೆ. ಮದುವೆ ಆಗಿ 10 ವರ್ಷಗಳಿಂದ ಸಂತಾನ ಭಾಗ್ಯ ಪಡ್ಕೊಂಡಿಲ್ಲ ಅಂತಕ್ಕಂಥವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಇಂದ ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡು ಸಂತಾನ ಯೋಗ ಕೂಡ ಪಡ್ಕೊಂಡಿರ್ತೀರಾ. ಉದ್ಯೋಗ ಸಿಕ್ಕಿರುತ್ತೆ, ಪ್ರಮೋಷನ್ ಸಿಕ್ಕಿರುತ್ತೆ, ರಾಜಕೀಯವಾಗಿ ರಾಜಕಾರಣಿಗಳು ಮುಂದುವರೆದಿರ್ತಾರೆ, ಹಾಗೂ ಸರ್ಕಾರಿ ನೌಕರಿಯಲ್ಲಿ ಕೂಡ ಉನ್ನತ ಸ್ಥಾನ ಸಿಕ್ಕಿರುತ್ತೆ. ಕಳೆದ 9 ತಿಂಗಳಿಂದ ಇನ್ನಷ್ಟು 3 ತಿಂಗಳು ಮಾತ್ರ ಉಳಿದಿರೋದ್ರಿಂದ ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಕೂಡ ಎಲ್ಲ ಏನ್ ಗುರುಗಳೇ ಎಲ್ಲ ಆಯ್ತು, 9 ತಿಂಗಳಿಂದ ನನಗೆ ಆಗಿಲ್ಲ ಅಂತ ಹೇಳಿ ಕೊರಗಬೇಡಿ. ಇನ್ನು 3 ತಿಂಗಳು ಮೇ ಜೂನ್ ಅಲ್ವಾ, ಏಪ್ರಿಲ್ ಮೇ ಜೂನ್ ಇದೆ, ಮಾರ್ಚು ಏಪ್ರಿಲ್ ಮೇ ಜೂನ್ 1ನೇ ತಾರೀಕಿಂದ ಬದಲಾವಣೆ ಆಗುತ್ತೆ. ಅಷ್ಟರೊಳಗೆ ಏನ್ ಬೇಕಾರಾಗುತ್ತೆ. ಹಾಗಾಗಿ ಪ್ರಯತ್ನ ಮಾಡಿ. ಟೈಮ್ ಚೆನ್ನಾಗಿತ್ತು, ನಿಮ್ಮ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಬೇಗನೆ ಆಗ್ಬಿಡುತ್ತೆ, ಏನು ತೊಂದರೆ ಇಲ್ಲ, ಕೊರಗಬೇಡಿ. ಖಂಡಿತವಾಗ್ಲೂ ಕೂಡ ಶನಿ ಈಗಾಗಲೇ ಇನ್ನೂ ಕೂಡ 1.5 ವರ್ಷ ಈಗ ಪರಾಭವ ನಾಮ ಸಂವತ್ಸರ ಮಾತ್ರ ಅಲ್ಲ, ಇನ್ನೂ 1.5 ವರ್ಷ ನಿಮಗೆ ಯೋಗ ಸ್ಥಾನದಲ್ಲೇ ಕೂತಿರೋದ್ರಿಂದ ಇನ್ನು ಆ ಶನಿ ಯೋಗ ಕೊಡೋದ್ರಲ್ಲಿ ಇನ್ನಷ್ಟು ಬಲವಾಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಯೋಗ ಸಿಗತ್ತೆ. ಮತ್ತು ನಿಮ್ಮ ವೈಯಕ್ತಿಕ ಜಾತಕ ದಶ ಮತ್ತು ಭುಕ್ತಿ ನೋಡ್ಕೊಳ್ಳಿ. ಮುಖ್ಯವಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಬಲವಾಗಿದ್ರೆ ಯಾವ 7 ವರ್ಷ ಅಷ್ಟಮ ಶನಿ ಏನೂ ಕೂಡ ಮಾಡೋದಿಲ್ಲ. ಹಾಗೇನೆ ಗುರುಬಲ ಈಗ ಮೇ ತನಕ ಮಾತ್ರ ಇದೆ, ಆಮೇಲೆ ಹೊರಟೋಗ್ಬಿಡ್ತಾನೆ, ನಿಮ್ಗೆ ಮದುವೆ ಆಗಲ್ವೋ ಅಂತ ಹೇಳಿ ಕೊರಗಬೇಡಿ. ಈ ವರ್ಷ ನಿಮಗೆ ಖಂಡಿತವಾಗ್ಲೂ ಕೂಡ ರಾಹುಕೇತು ಅಂದ್ರೆ ಕೇಂದ್ರ ಸ್ಥಾನದಲ್ಲಿ ಇದ್ದಾನೆ, ಮಾತೃಭಾವದಲ್ಲಿ ಕೇತು, ಜೀವನ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಮತ್ತೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ
ಏರುಪೇರುಗಳು. ತಾಯಿಗೆ ಒಂದು ರೀತಿಯಲ್ಲಿ ಗಂಡಾಂತರ ಅಂತನೂ ಹೇಳ್ಬೇಕಾಗುತ್ತೆ, ಯಾಕಂದ್ರೆ ಮಾತೃಭಾವದಲ್ಲಿ ಕೇತು ಇರೋದ್ರಿಂದ. ಮತ್ತೆ ವಾಹನಗಳಲ್ಲಿ ಹುಷಾರು, ಶನಿ ಬಲ ಗುರುಬಲ ಇದೆ ಅಂತ ಹೇಳ್ಬಿಟ್ಟು ಆದ್ರೆ ವಾಹನ ಸ್ಥಾನದಲ್ಲಿ ಕೇತಿದ್ರೆ ವಾಹನಗಳಲ್ಲಿ ಗಂಡಾಂತರಗಳು. ಅದು ಭೂಮಿ ಸ್ಥಾನ ಕೂಡ. ನಿಮ್ಮ ಹೆಸರು ಏನಾದ್ರು ಸೈಟು ಮನೆ ತಗೊಳ್ಳುವಾಗ ಎಚ್ಚರವಿರಲಿ. ಲಿಟಿಗೇಷನ್ದು ಕಡಿಮೆ ಬರುತ್ತೆ ಅಂತೇಳಿ ಯಾಮಾರಬೇಡಿ. ವಾಸ್ತು ಇಲ್ಲದೆ ಇರೋ ಜಾಗ ತಗೊಂಡು ಯಾಮಾರಬೇಡಿ ಖಂಡಿತವಾಗ್ಲೂ ಕೂಡ. ಆಮೇಲೆ ಒಳ್ಳೆಯ ತಾರಾಬಲ ನೋಡಿ ಗೃಹ ಆರಂಭ ಮಾಡಿ, ಆಮೇಲೆ ಗೃಹ ಪ್ರವೇಶ ಮಾಡಿ ಖಂಡಿತ. ಯಾಕಂದ್ರೆ ಕೇತು ಅಷ್ಟು ಕೆಡುಕು ಯಾವ ಗ್ರಹನೂ ಕೊಡಲ್ಲ. ರಾಹು ಈಗಾಗಲೇ 10 ಅಶ್ಮದಲ್ಲಿ ಗೋಚರಿಸ್ತಾನೆ, ಯೋಗ ಕೊಡ್ತಕ್ಕಂಥದ್ದು. ಕುಂಭರಾಗು ಯೋಗ ರಾಗು ಅಂತ ಹೇಳ್ತೀವಿ. ಕೇಂದ್ರ ಸ್ಥಾನದಲ್ಲಿ ಕೇತು, ಕೇಂದ್ರ ಸ್ಥಾನದಲ್ಲಿ ರಾಹು ಗ್ರಹ. ಶನಿಯಂತೆ ರಾಹು, ಶನಿಯಲ್ಲಿದ್ದಾನೆ, ಲಾಭದಲ್ಲಿದ್ದಾನೆ. ಲಾಭ ಇಡೀ ವರ್ಷ ನಿಮಗೆ ಲಾಭನೇ ಬಿಡಿ, ಸೂಪರ್ ಅಲ್ವಾ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಹೆಚ್ಚು 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 ಲಾಭಗಳು ದೊರೆಯುವಂಥದ್ದು, ಉದ್ಯೋಗ ಪ್ರಾಪ್ತಿ, ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಲಾಭ ದೊರೆಯುವಂಥದ್ದು, ಸುಖ ಶಾಂತಿ ನೆಮ್ಮದಿ. ಆದರೆ ಮಾತೃ ವಿಚಾರದಲ್ಲಿ ಎಚ್ಚರವಿರಲಿ, ವಾಹನ ಭೂಮಿ ವಿಚಾರದಲ್ಲಿ ಎಚ್ಚರವಿರಲಿ. ಇಡೀ ವರ್ಷ ನಿಮಗೆ ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿ ನಮಃ, ಮಹಾಲಕ್ಷ್ಮಿ ಆರಾಧನೆ ಮಾಡಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬನ್ನಿ. ಹಾಗೇನೆ ನೀವು 1, 2, 5, 6 ಸಂಖ್ಯೆ ಬಳಸ್ಕೊಳ್ಳಿ ಈ ವರ್ಷ ಪೂರ್ತಿ. 1, 10, 19, 28, 2, 11, 20, 29, 5, 14, 23, 6, 15, 24ನೇ ತಾರೀಕಲ್ಲಿ ಏನ್ ಕೆಲಸ ಕರೆ ಮಾಡಬೇಕಾದ್ರೂ ಸಕ್ಸಸ್ ಆಗತ್ತೆ. ಹಾಗೆ ಇಡೀ ವರ್ಷ ನಿಮಗೆ ಬಿಳಿ, ಗ್ರೀನ್, ಬ್ಲೂ ಈ ಬಣ್ಣಗಳು ಬಳಸಿ ಖಂಡಿತವಾಗ್ಲೂ ಕೂಡ ಅದೃಷ್ಟವನ್ನು ನಿಮ್ದಾಗಿಸ್ಕೊಳ್ಳಿ. ಶುಭವಾಗ್ಲಿ.